ನಾವು ಕ್ಲಿಯರ್ ಮಾಡಿದ್ದೇವೆ ಕಾಮಗಾರಿ. ATR ಅಂತ ಹೇಳಿ ಫಸ್ಟ್ ಗೊತ್ತು ಮಾಡ್ಕೊಳ್ರಿ. ಆಕ್ಷನ್ ಟೇಕನ್ ರಿಪೋರ್ಟ್ ಅಂತ ATR ಅಂದ್ರೆ ಏನೋ ಒಂದು ಕಾಮಗಾರಿ ಅನುಷ್ಠಾನ ಮಾಡುವಾಗ ಸಣ್ಣ ಪುಟ್ಟ ದೋಷಗಳಾಗಿರ್ತವೆ, ಅವನ್ನ ಸರಿಪಡಿಸಿಕೊಂಡು ಅಡಾಪ್ಟಿಬಿಲಿಟಿ ಇಟ್ಟು ಮತ್ತೆ ಏನೋ ಒಂದು ವಚನ ಸಂಚಯ ತಪ್ಪಿರುತ್ತೆ ಅಥವಾ ಏನೋ ಒಂದು ಸೈನ್ ತಪ್ಪಿರ್ತವೆ, ಏನೋ ಒಂದು ಸಣ್ಣ ಪುಟ್ಟ ದೋಷಗಳಿರ್ತಾವೆ, ಅವ್ನು ಸರಿಪಡಿಸಿಕೊಂಡು ಅಡಾಪ್ಟಿಬಿಲಿಟಿ ಇಟ್ಟು ಮತ್ತೆ ಕ್ಲಿಯರ್ ಮಾಡ್ಕೊಂಡಿರ್ತೀವಿ. ಅದನ್ನೇ ಇವತ್ತಿನ ಗ್ರಾಮ ಸಭೆಯಲ್ಲಿ ಓದಿಗೆ ತಪ್ಪಿದೆ. ಗೌಡಿಯವರು ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ ಇದು ನಾವು ಸಾಮಾಜಿಕ ಪರಿಷತ್ ಒಳಗೆ ಇವೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಇದು ತೋಟಗಾರಿಕೆ ಇಲಾಖೆ ಕಾಮಗಾರಿ ಅಂತ ಇದು ಕ್ಲಿಯರ್ ಮಾಡ್ಕೊಂಡಿದ್ದೀವಿ. ಪಂಚಾಯತಿ ಅನುಷ್ಠಾನ ಇಲಾಖೆ ಒಂದೇ ಇರಲ್ಲ, ನಿಮ್ಗೆ ಗೊತ್ತಿರಲಿ. ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಕೃಷಿ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ರೇಷ್ಮೆ ಇಲಾಖೆ ಆಗಿರ್ಬೋದು, ಅವ್ರದೇ ಅನುಷ್ಠಾನ ಇಲಾಖೆಗಳು ಇರ್ತವೆ. ಅವು ಕೂಡ ಗ್ರಾಮ ಪಂಚಾಯತಿ ಹಂತದಲ್ಲಿ ಮಾಡಿದಾಗ ಅವು ಗ್ರಾಮ ಪಂಚಾಯತಿ ATR ರಿಪೋರ್ಟ್ ಅಲ್ಲೇ ಬರ್ತವೆ. ಅದು ತಮ್ಗೆ ಗೊತ್ತಿರಲಿ. ಪ್ರತಿಯೊಂದಕ್ಕೂ ಗ್ರಾಮ ಪಂಚಾಯತಿ ಅನುಷ್ಠಾನ ಇಲಾಖೆ ಆಗಿರಲ್ಲ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೆರವಾಡ ಶಾಲಾ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ ಇದು ಸಾಮಾಜಿಕ ಪರಿಷತ್ನ ದಾಖಲೆಗಳು ಕೊಟ್ಟು ಕ್ಲಿಯರ್ ಮಾಡಿದ್ದೀವಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತಿಮ್ಮಾಪುರ ಶಾಲಾ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮರವಾಡ ಶಾಲಾ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಗ್ಗಿ ಶಾಲಾ ಆವರಣದಲ್ಲಿ ಪೌಷ್ಟಿಕ ತೋಟ ನಿರ್ಮಾಣ ಇವೆಲ್ಲ ಸಾಮಾಜಿಕ ಪರಿಶೋಧನೆಗಳಲ್ಲಿ ನಾವು ದಾಖಲಾತಿಗಳು ಕೊಟ್ಟು ಕ್ಲಿಯರ್ ಮಾಡ್ಕೊಂತೀವಿ. ಶ್ರೀ ಮಂಜುನಾಥ್ ಹೊರದಲ್ಲಿ ಅಡಿಕೆ ತೋಟ ಇದು ನಾವು ದಾಖಲೆಗಳನ್ನು ಕೊಟ್ಟು ಕ್ಲಿಯರ್ ಮಾಡಿದ್ದೇವೆ. ಶ್ರೀ ಪರಶುರಾಮ ಗೌಡ ಕೆರವಾಡ ಅಡಿಕೆ ತೋಟ ನಿರ್ಮಾಣ, ಸರ್ಕಾರಿ ಪ್ರಾಥಮಿಕ ಶಾಲೆ ಶೌಚಾಲಯ ನಿರ್ಮಾಣ, ತಿಮ್ಮಾಪುರ ಗ್ರಾಮದ ಸ್ಮಶಾನ ಶೆಡ್ ನಿರ್ಮಾಣ ಮತ್ತು ಅಭಿವೃದ್ಧಿ ಮಾಡುವುದು, ಪ್ರಮೋದ್ ಹೊಲದಲ್ಲಿ ಸರ್ವೆ ನಂಬರ್ 71/2 ಚೆಕ್ ಡ್ಯಾಮ್ ನಿರ್ಮಾಣ. ಇವು ನಮ್ಮ ಇದು ಚೆಕ್ ಡ್ಯಾಮ್ ಕಾಮಗಾರಿ ಚೆಕ್ ಮೆಜರ್ಮೆಂಟ್ ಆಗಿರಲಿಲ್ಲ, ಅವನು ಎಲ್ಲ ಚೆಕ್ ಮೆಜರ್ಮೆಂಟ್ ಮಾಡಿಸಿ ನಾವು ಪ್ರಕರಣವನ್ನು ಕ್ಲಿಯರ್ ಮಾಡ್ಕೊಂಡಿದ್ದೇವೆ. ಗ್ರಾಮ ಪಂಚಾಯತ್ ಹೋಗಿಯ ಆನಂದ್ ರವಿ ಅಂಗೋಳಿ ಸಾಕಿರ್ ಹೋಗಿಯವರ ಬಚ್ಚಲ ಮಂದಿರ ನಿರ್ಮಾಣ ಇದು ಅಳತೆ ಪುಸ್ತಕದಲ್ಲಿ ದಾಖಲಿಸಿರುವುದಿಲ್ಲ. ಇದ್ರೊಳಗೆ ಅಳತೆ ಪುಸ್ತಕ ಒಳಗೆ ದಾಖಲೆ ಮಾಡೋದು ಪೇಮೆಂಟ್ ಮಾಡಿದ್ರೆ ನಮ್ಗೆ ಹಾಕಿರ್ತಾರೆ. ಇದು ನಾವು MP ಕ್ಲಿಯರ್ ಮಾಡೋದಕ್ಕೆ ಕ್ಲಿಯರ್ ಮಾಡಿರ್ತೇವೆ. ಅಜಿತ್ ಸೌದಿ ಲಿಂಗನಗೌಡ ಸಾಕಿನ ಕೆರವಾಡ